ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು 10ನೇ ತರಗತಿಗೆ ಸಂಬಂಧಿಸಿದಂತೆ 13ನೇ ವಿಡಿಯೋ ಇದಾಗಿರುತ್ತೆ. ಓಕೆ, ಇಲ್ಲಿ ನಾವು ವಿದ್ಯುತ್ ಕಾಂತೀಯ ಪರಿಣಾಮಗಳು ಈ ಒಂದು ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. MCQs ಮೊದಲನೇದು ಬಂದು ದಿಕ್ಸೂಚಿಯ ಸೂಜಿಯನ್ನ ನಿಶ್ಚಯಿಸಿದಾಗ ಅದು ಈ ದಿಕ್ಕುಗಳನ್ನ ತೋರಿಸುತ್ತೆ ಅಂತ ಇದೆ. ಯಾವ ದಿಕ್ಕುಗಳನ್ನ ತೋರಿಸುತ್ತೆ? ಅದು ಯಾವ ದಿಕ್ಕುಗಳನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಉತ್ತರ ಮತ್ತು ದಕ್ಷಿಣ ಇದು ತೋರಿಸುತ್ತೆ. ಓಕೆ, ಎರಡನೇ ಪ್ರಶ್ನೆ, ಒಂದು ದಂಡಕಾಂತದ ಉತ್ತರ ಧ್ರುವವು ಇನ್ನೊಂದು ದಂಡಕಾಂತದ ಉತ್ತರ ಧ್ರುವವನ್ನ ಆಕರ್ಷಿಸುತ್ತೋ ವಿಕರ್ಷಿಸುತ್ತೋ ಅನ್ನುವಂಥದ್ದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಓಕೆ, ಈ ಆಪ್ಷನ್ಗೆ ಉತ್ತರವನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಮೂರನೇ ಪ್ರಶ್ನೆ, ದಂಡಕಾಂತದ ಸುತ್ತಲೂ ದಂಡಕಾಂತದ ಸುತ್ತಲೂ ಇರುವಂತಹ ಕಾಂತೀಯ ಪ್ರಭಾವವಿರುವ ಪ್ರದೇಶವನ್ನ ಏನಂತ ಕರೀತಾರೆ? ಕಾಂತಕ್ಷೇತ್ರ ಅಂತ ಹೇಳಿ ಕರೀತಾರೆ. ವಾಡಿಕೆಯಂತೆ ಕಾಂತೀಯ ಬಲರೇಖೆಗಳು ಯಾವ ಧ್ರುವದಿಂದ ಯಾವ ಧ್ರುವದ ಕಡೆಗೆ ಚಲಿಸುತ್ತೆ ಅಂತ ಇದೆ ನೋಡಿ. ವಾಡಿಕೆಯಂತೆ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಅದು ಚಲಿಸುತ್ತೆ. ಇನ್ನು ಐದನೇ ಪ್ರಶ್ನೆ, ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಪ್ರತ್ಯೇಕಿಸುವುದಿಲ್ಲ, ಅಗಲುವುದಿಲ್ಲ, ಛೇದಿಸುವುದಿಲ್ಲ, ಮೇಲಿನ ಯಾವುದು ಅಲ್ಲ ಅಂತ ಇದೆ ನೋಡಿ. ಸರಿಯಾದಂತ ಉತ್ತರ ಏನು ಅಂತ ಹೇಳಿದ್ರೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಓಕೆ, ಯಾರೆಲ್ಲ ಟೆಕ್ಸ್ಟ್ ಬುಕ್ಸ್ ಅನ್ನ ಓದ್ತಾ ಇರ್ತೀರಾ ಅಂದ್ರೆ ಏನು 10ನೇ ತರಗತಿಗೆ ಸಂಬಂಧಪಟ್ಟಂತೆ ಪಠ್ಯ ಪುಸ್ತಕವನ್ನ ಯಾರೆಲ್ಲ ಅಭ್ಯಾಸ ಮಾಡ್ತಾ ಇರ್ತೀರಾ, ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರುವಂತವ್ರು, ಈ ಲೈನ್ ಇದೆ. ಓಕೆ, ಅಂದ್ರೆ ಅದು ಹೆಂಗಿರುತ್ತೋ ಡಿಟ್ಟೋ ಹಂಗೆ ಇಲ್ಲಿ ಬಂದಿದೆ, ಏನು ಆಪ್ಷನ್ಸ್ ಮಾತ್ರ ಕೊಟ್ಟಿದ್ದಾರೆ ಚೇಂಜ್ ಆಗಿ. ಹೌದಾ ನೋಡಿ, ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಓಕೆ, ಆರನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಮೂಲಕ ವಾಹಕದಲ್ಲಿ ಉತ್ಪತ್ತಿಯಾಗುವ ಕಾಂತಕ್ಷೇತ್ರವು ವಾಹಕದಿಂದ ದೂರ ಹೆಚ್ಚಿದಂತೆಲ್ಲ ಕಾಂತಕ್ಷೇತ್ರ ಏನಾಗುತ್ತೆ ಅಂತ ಕೇಳಿದರೆ ನೋಡಿ. ಯಾವಾಗ ವಿದ್ಯುತ್ ಪ್ರವಾಹದ ಮೂಲಕ ವಾಹಕದಲ್ಲಿ ಉತ್ಪತ್ತಿಯಾಗುವಂತಹ ಕಾಂತಕ್ಷೇತ್ರ ವಾಹಕದಿಂದ ದೂರ ಆದಂಗೆ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಬಲಗೈ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸಿದ್ರೆ ವಾಹಕದ ಸುತ್ತಲೂ ಸುತ್ತಿಕೊಂಡಿರುವಂತಹ ಉಳಿದ ಬೆರಳುಗಳು ಏನನ್ನ ಸೂಚಿಸುತ್ತೆ ಅದು ಅಂತ ಹೇಳಿದ್ರೆ ಕಾಂತಕ್ಷೇತ್ರವನ್ನ ಸೂಚಿಸುತ್ತೆ. ಕಾಂತಕ್ಷೇತ್ರವನ್ನ ಸೂಚಿಸುತ್ತೆ. ಇನ್ನು ಎಂಟನೇ ಪ್ರಶ್ನೆ, ಅವಾಹಕ ಹೊದಿಕೆ ಇರುವಂತಹ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನ ಒತ್ತೊತ್ತಾಗಿ ಸುತ್ತಿರುವಂತಹ ಸಿಲಿಂಡರ್ ಆಕಾರಕ್ಕೆ ಹೀಗಂತ ಕರೀತಾರೆ. ಏನಂತ ಕರೀತಾರೆ? ದಟ್ ಇಸ್ ಸೊಲಿನಾಯ್ಡ್ ಅಂತ ಹೇಳಿ ಕರೀತಾರೆ. ಓಕೆ, ಮುಂದಿನ ಪ್ರಶ್ನೆ, ಸೋಲಿನಾಯ್ಡ್ ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಹೆಚ್ಚಾಗಿರುತ್ತೆ, ಕಡಿಮೆ ಆಗಿರುತ್ತೆ, ನಿರಂತರ ಬದಲಾಗ್ತಾ ಇರುತ್ತೆ, ಏಕರೂಪದಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ನೋಡಿ. ಸೋಲಿನಾಯ್ಡ್ ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಯಾವಾಗ್ಲೂ ಏಕರೂಪದಲ್ಲಿ ಇರುತ್ತೆ. ಓಕೆ, ಏಕರೂಪದಲ್ಲಿ ಇರುತ್ತೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿದ್ದಾಗ ಸಲಾಕೆಯ ಸ್ಥಾನಪಲ್ಲಟ ಗರಿಷ್ಠವಾಗಿರುತ್ತೆ, ಕಡಿಮೆ ಆಗಿರುತ್ತೆ, ನಿರಂತರ ಬದಲಾಗ್ತಾ ಇರುತ್ತೆ, ಏಕರೂಪದಲ್ಲಿರುತ್ತೆ ಅಂತ ಇದೆ ನೋಡಿ. ಅದು ಯಾವಾಗ್ಲೂ ಜಾಸ್ತಿ ಇರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಯಾವಾಗ ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ 90 ಡಿಗ್ರಿ ಇದ್ದಾಗ ಏನಾಗುತ್ತೆ? ಸಲಾಕೆಯ ಸ್ಥಾನಪಲ್ಲಟ ಮ್ಯಾಕ್ಸಿಮಮ್ ಆಗಿ ಇರುತ್ತೆ, ಗರಿಷ್ಠವಾಗಿರುತ್ತೆ. ಫ್ಲೆಮಿಂಗ್ ನ ಎಡಗೈ ನಿಯಮದಲ್ಲಿ ಎಡಗೈನ ಹೆಬ್ಬೆರಳು ಯಾವುದನ್ನ ಸೂಚಿಸುತ್ತೆ ಅಂತ ಕೇಳಿದರೆ ದಟ್ ಇಸ್ ವಾಹಕದ ಚಲನೆ ಅನ್ನ ಅದು ಸೂಚಿಸುತ್ತೆ. 12ನೇ ಪ್ರಶ್ನೆ, ವಿದ್ಯುತ್ ಮೋಟಾರ್ ನಲ್ಲಿ ಮೃದುವಾದ ಕಬ್ಬಿಣದ ಮೇಲೆ ತಂತಿ ಸುರುಳಿಯನ್ನ ಒಳಗೊಂಡಂತಹ ರಚನೆಗೆ ಏನಂತ ಕರೀತಾರೆ ನೋಡಿ. ವಿದ್ಯುತ್ ಮೋಟಾರ್ ಇದೆ, ಅದರಲ್ಲಿ ಇರುವಂತಹ ಮೃದುವಾದ ಕಬ್ಬಿಣದ ಮೇಲೆ ತಂತಿ ಸುರುಳಿಯನ್ನ ಆ ಒಂದು ಸುರುಳಿಯನ್ನ ಏನು ಒಳಗೊಂಡಿರುತ್ತಲ್ವಾ ರಚನೆ, ಅದನ್ನ ಏನಂತ ಕರೀತಾರೆ? ಅದನ್ನ ಆರ್ಮೇಚರ್ ಅಂತ ಹೇಳಿ ಕರೀತಾರೆ. ಓಕೆ, ಅದನ್ನ ಆರ್ಮೇಚರ್ ಅಂತ ಹೇಳಿ ಕರೀತಾರೆ. ಇನ್ನು 13ನೇ ಪ್ರಶ್ನೆ, ಕಾಂತಕ್ಷೇತ್ರದಿಂದ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಬಲ್ಲದು ಎಂದು ಮೊದಲಿಗೆ ಕಂಡುಹಿಡಿದಂತಹ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ದಟ್ ಇಸ್ ನನ್ ಅದರ್ ದ್ಯಾನ್ ಮೈಕಲ್ ಫ್ಯಾರಡೆ ಅವರು. ಮೈಕಲ್ ಫ್ಯಾರಡೆ ಅವರು ಏನಿದಾರಲ್ವಾ, ಕಾಂತಕ್ಷೇತ್ರದಿಂದ ಕೂಡ ವಿದ್ಯುತ್ ಪ್ರವಾಹವನ್ನ ಉಂಟು ಮಾಡಬಹುದು ಅಂತ ಹೇಳಿ ಮೊದಲಿಗೆ ತೋರಿಸಿದಂತಹ ವಿಜ್ಞಾನಿಯವರು ಯಾರು? ಮೈಕಲ್ ಫ್ಯಾರಡೆ ಅವರು. ಓಕೆ, 14ನೇ ಪ್ರಶ್ನೆ,
ಫ್ಯಾರಡೆ ಪ್ರಯೋಗದಲ್ಲಿ ಕಾಂತ ಮತ್ತು ಸುರುಳಿ ಎರಡನ್ನೂ ಸ್ಥಿರವಾಗಿ ಇರಿಸಿದಾಗ ಏನಾಗುತ್ತೆ ನೋಡಿ. ಅಂದ್ರೆ ಮೈಕಲ್ ಫ್ಯಾರಡೆ ಅವರು ಏನು ಕಾಂತಕ್ಷೇತ್ರದಿಂದ ವಿದ್ಯುತ್ ಪ್ರವಾಹವನ್ನ ಉಂಟು ಮಾಡಬಹುದು ಅಂತ ತೋರಿಸ್ಕೊಟ್ರಲ್ವಾ. ಸೊ ಅವರು ಒಂದು ಪ್ರಯೋಗದಲ್ಲಿ ಕಾಂತ ಮತ್ತು ಸುರುಳಿ ಎರಡನ್ನೂ ನಾವು ಸ್ಥಿರವಾಗಿ ಇಟ್ಕೊಂಡಾಗ, ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಾಗ ಏನಾಗುತ್ತೆ ಅಂತ ಕೇಳಿದರೆ ನೋಡಿ. ಸುರುಳಿಯಲ್ಲಿ ಹೆಚ್ಚು ವಿದ್ಯುತ್ ಪ್ರವಹಿಸುತ್ತದೆ, ಕಡಿಮೆ ವಿದ್ಯುತ್ ಪ್ರವಹಿಸುತ್ತದೆ, ವಿದ್ಯುತ್ ಪ್ರವಹಿಸುವುದಲ್ಲ, ಮೇಲಿನ ಎಲ್ಲವೂ ಸರಿ ಅಂತ ಇದೆ. ಸರಿಯಾದಂತ ಉತ್ತರ ಏನು ನೋಡಿ. ಯಾವಾಗ ಕಾಂತ ಮತ್ತು ಸುರುಳಿ ಎರಡನ್ನೂ ನಾವು ಸ್ಥಿರವಾಗಿ ಇರಿಸಿದಾಗ ವಿದ್ಯುತ್ ಪ್ರವಹಿಸುವುದಿಲ್ಲ ಅನ್ನುವಂಥದ್ದು ಇದರಿಂದ ತಿಳಿಯುತ್ತೆ. ಓಕೆ, ಇನ್ನು 15ನೇ ಪ್ರಶ್ನೆ, ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನ ಪಡೆಯೋದಕ್ಕೆ ವೈಜ್ಞಾನಿಕವಾದಂತಹ ಸಾಧನವನ್ನ ನಾವೇನಂತ ಕರಿತೀವಿ? ದಟ್ ಇಸ್ ಡೈನಮೋ, ವಿದ್ಯುತ್ ಜನಕ ಅಂತ ಕರಿತೀವಿ. ಓಕೆ, 16ನೇ ಪ್ರಶ್ನೆ, ಭಾರತದಲ್ಲಿ ಉತ್ಪಾದಿಸಲಾಗುವ ಪರ್ಯಾಯ ವಿದ್ಯುತ್ ಪ್ರವಾಹವು ತನ್ನ ದಿಕ್ಕನ್ನ ಈ ಕಾಲಾವಧಿಗೆ ನಿರಂತರವಾಗಿ ಬದಲಾಯಿಸುತ್ತೆ. ಅಂದ್ರೆ ಭಾರತದಲ್ಲಿ ಉತ್ಪಾದಿಸುವಂತಹ ಪರ್ಯಾಯ ವಿದ್ಯುತ್ ಪ್ರವಾಹ ಏನಿರುತ್ತೆ ತನ್ನ ದಿಕ್ಕನ್ನ ನೋಡಿ ಎಷ್ಟು ಅಂದ್ರೆ ಈ ಒಂದು ಕಾಲಾವಧಿಗೆ ನಿರಂತರವಾಗಿ ಬದಲಾಯಿಸ್ತಾ ಇರುತ್ತೆ ಅಂತ ಕೇಳಿದ್ದಾರೆ. ದಟ್ ಇಸ್ ಪ್ರತಿ ಸೆಕೆಂಡ್ಗೆ 50 ಟೈಮ್ಸ್. ಓಕೆ, 50 ಟೈಮ್ಸ್ ಪರ್ ಸೆಕೆಂಡ್. ಓಕೆ, ಭಾರತದಲ್ಲಿ ಎರಡು ತಂತಿಗಳ ನಡುವಿನ ವಿಭವಾಂತರ ಎಷ್ಟು ಅಂತ ಕೇಳಿದರೆ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಡಿ, ಎಷ್ಟು ಅಂತ ಹೇಳಿದ್ರೆ 220 ವೋಲ್ಟ್ಸ್. ಅಂದ್ರೆ ಭಾರತದಲ್ಲಿ ಎರಡು ತಂತಿಗಳ ನಡುವಿನ ವಿಭವಾಂತರ ಯಾವಾಗ್ಲೂ 220 ವೋಲ್ಟ್ಸ್ ಅಷ್ಟು ಇರುತ್ತೆ. ಓಕೆ, ಎಲ್ಲಿದೆ 220? ಇಲ್ಲಿದೆ. ಓಕೆ, 18ನೇ ಪ್ರಶ್ನೆ, ಹೆಚ್ಚಿನ ಸಾಮರ್ಥ್ಯ ಉಳ್ಳಂತ ಸಾಧನಗಳಾದಂತ ಗೀಸರು, ಕೂಲರು ಮತ್ತೆ ತಂಪು ಕಾರಕಗಳು ಮೀನ್ಸ್ ಫ್ರಿಡ್ಜ್, ಈ ರೀತಿಯ ವಿದ್ಯುತ್ ಮಂಡಲವನ್ನ ಬಳಸಲಾಗುತ್ತೆ. ಅಂದ್ರೆ ಗೀಸರು, ಕೂಲರು, ತಂಪು ಕಾರಕಗಳಲ್ಲಿ ಮೀನ್ಸ್ ರೆಫ್ರಿಜರೇಟರ್ಸ್ ಅಲ್ಲಿ ಯಾವ ರೀತಿಯ ಒಂದು ವಿದ್ಯುತ್ ಮಂಡಲವನ್ನ ಬಳಸಲಾಗುತ್ತೆ ಅಂತ ಕೇಳಿದರೆ ದಟ್ ಈಸ್ 15 ಆಂಪಿಯರ್ ವಿದ್ಯುತ್ ಪ್ರವಾಹದ ಮಂಡಲವನ್ನ ಉಪಯೋಗಿಸ್ತಾರೆ. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಎಷ್ಟು ಅಂತ ಹೇಳಿದ್ರೆ ಇವೆಲ್ಲ ನೋಡಿ ಡೈಲಿ ಬೇಸಸ್. ಅಂದ್ರೆ ಇದು ಯಾವುದಕ್ಕೆಲ್ಲ ಉಪಯೋಗ ಅಂತ ಹೇಳಿದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಕೂಡ ಕೇಳ್ತಾರೆ. ಅಪ್ಲೈಡ್ ಸೈನ್ಸ್ ಆಗಿ ಇಂಥ ಕ್ವೆಶನ್ಸ್ ಕೇಳ್ತಾರೆ. ಓಕೆ, 15 ಆಂಪಿಯರ್ ವಿದ್ಯುತ್ ಪ್ರವಾಹದ ಮಂಡಲವನ್ನ ಒಳಗೊಂಡಿರುತ್ತೆ. ಅಂದ್ರೆ ಇದನ್ನ ಬಳಸ್ತಾರೆ ಮನೆಗಳಲ್ಲಿ. ನೋಡಿ, ಮನೆಗಳಲ್ಲಿ ಭೂ ಸಂಪರ್ಕ ತಂತಿಯನ್ನ ಅಳವಡಿಸಲು ಪ್ರಮುಖ ಕಾರಣ ಏನು? ಮನೆಗಳಲ್ಲಿ ಭೂ ಸಂಪರ್ಕ ತಂತಿಯನ್ನ ಅಳವಡಿಸೋದಕ್ಕೆ ಕಾರಣ ಏನು, ಪ್ರಮುಖ ಕಾರಣ ಏನು ಅಂತ ಕೇಳಿದರೆ ನೋಡಿ, ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನ ಭೂಮಿಯ ವಿಭವಾಂತರಕ್ಕೆ ಸಮನಾಗಿ ಬಳಕೆದಾರರನ್ನ ವಿದ್ಯುತ್ ಆಘಾತದಿಂದ ಸಂರಕ್ಷಿಸುತ್ತೆ. ವಿದ್ಯುತ್ ಆಘಾತ, ವಿದ್ಯುತ್ ಅಪಘಾತದಿಂದ ಅದು ಸಂರಕ್ಷಿಸುತ್ತೆ, ಅದಕ್ಕೋಸ್ಕರ. ಓಕೆ, ಇನ್ನು 20ನೇ ಪ್ರಶ್ನೆ, ಮನೆಗಳಿಗೆ ಸರಬರಾಜಾಗುವ ವೋಲ್ಟೇಜಿನ ಆಕಸ್ಮಿಕ ಹೆಚ್ಚಳದಿಂದ ಈ ಸಾಧನವು ಮನೆಯಲ್ಲಿನ ಉಪಕರಣಗಳನ್ನ ಸುರಕ್ಷಿತವಾಗಿರುತ್ತೆ. ಏನಾದ್ರೂ ಹೈ ವೋಲ್ಟೇಜ್ ಆದಾಗ ನೋಡಿ, ಮನೆಗಳಿಗೆ ಸರಬರಾಜಾಗುವಂತಹ ವೋಲ್ಟೇಜ್ನ ಆಕಸ್ಮಿಕ ಹೆಚ್ಚಳದಿಂದ ಈ ಸಾಧನವು ಮನೆಯಲ್ಲಿನ ಉಪಕರಣಗಳನ್ನ ಸುರಕ್ಷಿತವಾಗಿರುತ್ತೆ. ಯಾವ ಸಾಧನ, ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಫ್ಯೂಸ್. ಓಕೆ, ಫ್ಯೂಸ್ ಏನಿರುತ್ತಲ್ವಾ, ಮನೆಗಳಿಗೆ ಸರಬರಾಜಾಗುವಂತ ವೋಲ್ಟೇಜ್ನ ಏನೇ ಒಂದು ಹೈ ವೋಲ್ಟೇಜ್ ಆದಂತ ಸಂದರ್ಭಗಳಲ್ಲಿ ಮನೆಯಲ್ಲಿನ ಉಪಕರಣಗಳನ್ನ ಸುರಕ್ಷಿತವಾಗಿ ಇಡುತ್ತೆ. ಯಾವುದು? ಫ್ಯೂಸ್. ಓಕೆ, ಇದಿಷ್ಟು 20 ಪ್ರಶ್ನೆಗಳಾಗಿತ್ತು. ಯಾವ ಪಾಠಕ್ಕೆ ಸಂಬಂಧಿಸಿದಂತೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು, ವಿದ್ಯುತ್ ಕಾಂತೀಯ ಪರಿಣಾಮಗಳು. ಓಕೆ, ಸೊ ಮುಂದಿನ ಒಂದು ಮುಂದಿನ ಒಂದು ವಿಡಿಯೋನಲ್ಲಿ ಅದಕ್ಕೆ ಸಂಬಂಧಿಸಿದಂತೆ MCQs ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.